ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಸೇವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸೋದಕ್ಕೆ ಬಂದೀನಿ. ಅಪ್ಲಿಕೇಶನ್ ನೇಮ್ ಬಂದು ಕ್ಯಾಶ್ ಬ್ರಿಡ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಏನಂತ ಪ್ರತಿಯೊಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಪ್ರತಿ ನಿಮಿಷಕ್ಕೂ ಅರ್ನಿಂಗ್ ಅನ್ನ ಮಾಡ್ಬೋದು. ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಪ್ರತಿಯೊಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡೋದು ನಿಮ್ಗೆ ಏನಾದ್ರು ಏನು ಸಹ ಅರ್ಥ ಆಗೋದಿಲ್ಲ ಅಂತ ಹೇಳ್ತೀನಿ. ಜೊತೆಗೆ ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆಪ್ ನ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಜಿಮೇಲ್ ಹಾಕಿ ನೀವು ಸೈನ್ ಅಪ್ ಆಗ್ತೀರಾ ಅಂತಂದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಗೈಸ್. ನೀವು ಅಪ್ಲಿಕೇಶನ್ಗೆ ಜಿಮೇಲ್ ಹಾಕಿ ಓಪನ್ ಮಾಡಿದ್ರೆ ಅಂತ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಗೈಸ್. ಈ ರೀತಿ ಒಂದು ಇಂಟರ್ಫೇಸ್ ಬಂದ ನಂತರ ಈಗ ನೋಡ್ತಾ ಇರ್ಬೋದು ನನ್ನ ಒಂದು ವ್ಯಾಲೆಟ್ ನಲ್ಲಿ ₹136 ಅನ್ನೋಂಥದ್ದು ಅಮೌಂಟ್ ಇದೆ. ಇದರಲ್ಲಿ ಮಿನಿಮಮ್ ವಿತ್ಡ್ರಾವಲ್ ಬಂದು ₹140 ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಅರ್ನ್ ಮಾಡೋದು ಅಂತ ತಿಳಿಸ್ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಈ ಒಂದು ಅಪ್ಲಿಕೇಶನ್ ನೀವು ಆಡ್ಸ್ ನೋಡೋದ್ರ ಮುಖಾಂತರ, ಅಂದ್ರೆ ವಿಡಿಯೋಗಳನ್ನ ನೋಡೋದ್ರ ಮುಖಾಂತರ, ಮತ್ತೆ ಆಪ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ, ಮತ್ತೆ ನೀವು ರೆಫರೆಂಡ್ ಅಂದ್ರೆ ನೀವು ಫ್ರೆಂಡ್ಸ್ ಗಳಿಗೆ ನೀವು ಈ ಒಂದು ಅಪ್ಲಿಕೇಶನ್ ರೆಫರ್ ಮಾಡೋದ್ರ ಮುಖಾಂತರ ಸಹ ಅರ್ನಿಂಗ್ ಅನ್ನ ಮಾಡ್ಬೋದು. ಅದು ಯಾವ ರೀತಿ ನಾನು ಪ್ರತಿಯೊಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂತ ಕೊಡ್ತೀನಿ ನೋಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಓಮ್ ಅನ್ನೋ ಒಂದು ಸೆಕ್ಷನ್ ಕಾಣಿಸ್ತಾ ಇದೆ. ಈ ಓಮ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಆಡ್ಸ್ ಶೋ ಆಗುತ್ತೆ. ಈ ಆಡ್ಸ್ ಅನ್ನ ನೋಡೋದ್ರ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಸಕ್ಕದಾನೆ ಕೈಸನ್ನ ಅರ್ನಿಂಗ್ ಮಾಡ್ಬೋದು. ನೋಡ್ತಾ ನನಗೆ 152 ಕೈಸನ್ ಅಂತ ಬಂದೆ ಒಂದು ವಿಡಿಯೋನ ನೋಡಿದ್ದಕ್ಕೆ. ನೋಡ್ತಾ ಇರ್ಬೋದು. ಮತ್ತೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇದೇ ರೀತಿ ತುಂಬಾ ವಿಡಿಯೋಗಳು ಸಿಗುತ್ತೆ. ಪ್ರತಿ ದಿನ ಸಹ ವಿಡಿಯೋಸ್ ಅನ್ನ ನೋಡಿ ಸಕ್ಕದಾಗಿನ ಕೈಸನ್ನ ಅರ್ನಿಂಗ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು ಗೈಸ್, ಈಗ ನನಗೂ ಸಹ ಕೈಸನ್ ಅಂತದ್ದು ಬಂದು ಆಡ್ ಆಗಿದೆ. ನೋಡ್ತಾ 195 ಕೈಸನ್ ಅಂತದ್ದು ಬಂದು ಆಡ್ ಆಗಿದೆ ಅಂತ ಹೇಳ್ತೀನಿ. ಈಗ ಅರ್ನ್ ಸೆಕ್ಷನ್ ಹೋದ್ರೆ ನೋಡ್ತಾ ಇರ್ಬೋದು, ಇಲ್ಲಿ ಅಮೌಂಟ್ ಆಡ್ ಆಗಿರೋಂಥದ್ದು ತೋರಿಸ್ತಾ ಇದೆ. ಈಗ ಇದೇ ರೀತಿ ಆಪ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಈ ಒಂದು ಅಪ್ಲಿಕೇಶನ್ ನೀವು ಸಕ್ಕದಾಗಿನ ಕೈನ್ಸ್ ಅನ್ನ ಅರ್ನಿಂಗ್ ಮಾಡಬಹುದು ಗೈಸ್. ಅದೇ ಯಾವ ರೀತಿ ಅಂತ ನೋಡಿದ್ರೆ, ಮತ್ತೆ ಮೊದಲನೇದಾಗಿ ನೋಡ್ತಾ ಬಂದು ನೀವು ಡೈಲಿ ಚೆಕ್ ಇನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಪ್ರತಿ ದಿನ ಸಹ 1,000 ಕೈನ್ಸ್, 1,500 ಕೈನ್ಸ್, 2,000 ಕೈನ್ಸು, ಹಾಗೆ 4,000 ಕೈನ್ಸ್ ಅನ್ನೋದು ಪ್ರತಿ ದಿನ ಸಿಗುತ್ತೆ. ಇದನ್ನ ಡೈಲಿ ಪ್ರತಿ ದಿನ ಬಂದು ಚೆಕ್ ಇನ್ ಮಾಡಿದ್ರೆ, ನಾನು ಇವತ್ತು ಆಲ್ರೆಡಿ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದರಿಂದ ನನಗೆ ಇವತ್ತು ಸಿಗ್ತಾ ಇಲ್ಲ, ಆಲ್ರೆಡಿ ನಾನು ಚೆಕ್ ಇನ್ ಮಾಡಿದ್ದೀನಿ. ಇದೇ ರೀತಿ ನೀವು ಸಹ ಚೆಕ್ ಇನ್ ಮಾಡಿ ಪ್ರತಿದಿನ ಕೈನ್ಸ್ ಅನ್ನ ವಿನ್ ಆಗಿ ಅಂತ ಹೇಳ್ತೀನಿ ಗೈಸ್. ನಂತರ ಇಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ನೀವು ಪ್ರತಿದಿನ ಒಂದು ವಿಡಿಯೋ ನೋಡಿದ್ರೆ ಸಾಕು, ಇಲ್ಲಿ 500 ಕೈನ್ಸ್ ಅನ್ನೋದು ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಇವತ್ತು ಕ್ಲೈಮ್ ಮಾಡಿದ್ದೀನಿ. ನಿಮ್ಗೆ ಪ್ರತಿದಿನ ಸಹ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ 500 ಕೈನ್ಸ್ ಎಕ್ಸ್ಟ್ರಾ ಅನ್ನೋದು ಸಿಕ್ಕಿರುತ್ತೆ. ಆ ಒಂದು ಕೈನ್ಸ್ ಅನ್ನ ಬಂದು ನೀವು ಇಲ್ಲಿ ಕ್ಲೈಮ್ ಮಾಡ್ಕೋಬಹುದು ಅಂತಾನೆ ಹೇಳ್ತೀನಿ ಗೈಸ್. ನಂತರ ಆಪ್ ಟಾಸ್ಕ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಕೇಳಿದ್ರೆ ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಯೊಂದು ಆಪ್ಸ್ ಇರುತ್ತೆ, ಸಾಕಷ್ಟು ಆಪ್ಸ್ ಇರುತ್ತೆ. ಈ ಒಂದು ಆಪ್ ಗಳನ್ನ ಡೌನ್ಲೋಡ್ ಮಾಡಿ ಬರೀ ರಿಜಿಸ್ಟರ್ ಮಾಡೋದಷ್ಟೇ ಗೈಸ್. ರಿಜಿಸ್ಟರ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಓಪನ್ ಮಾಡೋದ್ರೆ ಸಾಕು, ನಿಮ್ಗೆ ಕೈನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ರಶನ್ ಅಂತದ ಒಂದು ಆಪ್ ಇದೆ. ಈ ಒಂದು ಆಪ್ ನಲ್ಲಿ ಏನ್ ಮಾಡ್ಬೇಕಂತ ಅಲ್ಲೇ ಕೆಳಗಡೆ ಸಹ ಹಾಕಿರ್ತಾರೆ. ಆ ಒಂದು ಕೆಳಗಡೆ ಹಾಕಿರೋಂಥದ್ದನ್ನ ಕರೆಕ್ಟ್ ಆಗಿ ಓದ್ಕೊಂಡು ನಾವು ಅದ್ರ ತಕ್ಕಂತೆ ನಾವು ಫಾಲೋ ಮಾಡ್ಬೇಕಾಗುತ್ತೆ ಗೈಸ್. ಇಲ್ಲಿ ಜಸ್ಟ್ ಏನಂದ್ರೆ ಏನು ಸಹ ಹಾಕಿಲ್ಲ, ಜಸ್ಟ್ ಕಂಪ್ಲೀಟ್ ದ ರಿಜಿಸ್ಟ್ರೇಷನ್ ಅಂತ ಇದೆ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 90,000 ಕೈನ್ಸ್ ಅನ್ನೋದು ಮುಂದೆ ಆಡ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ 10,000 ಕೈನ್ಸ್ಗೆ ₹1 ಗೈಸ್. 10,000 ಕೈನ್ಸ್ ಮಾಡೋದು ತುಂಬಾನೇ ಈಸಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತ ಹೇಳ್ತೀನಿ ಗೈಸ್. ಇಲ್ಲೊಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡೋದಷ್ಟೇ 43,000 ಕೈನ್ಸ್ ಅನ್ನೋದು ಇನ್ಸ್ಟೆಂಟ್ ಆಗಿ ನಿಮ್ಮ ಒಂದು ವ್ಯಾಲೆಟ್ ಗೆ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಸಾಕಷ್ಟು ಆಪ್ಸ್ ಗಳು ಸಹ ಇರುತ್ತೆ. ಈ ಒಂದು ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ ನಿಮಗೆ ಸಕ್ಕದಾನೆ ಕೈನ್ಸ್ ಅನ್ನೋದು ಅರ್ನಿಂಗ್ ಆಗುತ್ತೆ ಅಂತ ಹೇಳ್ತೀನಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಗೈಸ್. ಇದೇ ರೀತಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಆಪ್ಸ್ ಇದೆ ಅಂತ. ಈ ಒಂದು ಆಪ್ಸ್ ಗಳನ್ನ ನೀವು ನಿಮ್ಮ ಒಂದು ಮೊಬೈಲ್ಗೆ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡೋದ್ರ ಅಷ್ಟೇ ನಿಮ್ ಕೆಲಸ. ಅಷ್ಟನ್ನ ಮಾಡಿದ್ರೆ ನಿಮ್ಮ ವ್ಯಾಲೆಟ್ ಇನ್ಸ್ಟೆಂಟ್ ಆಗಿ ಬಂದು ಕೈನ್ಸ್ ಅನ್ನೋದು ಆಡ್ ಆಗುತ್ತೆ ಅಂತಾನೆ ಹೇಳ್ತೀನಿ ಗೈಸ್. ಕೆಳಗಡೆ ಒಂದು ಇನ್ವೈಟ್ ಅನ್ನೋ ಒಂದು ಸೆಕ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ಇನ್ವೈಟ್ ಟು ವಿನ್ ಅಂತಿದೆ. ಅಂದ್ರೆ ಒಬ್ಬ ಫ್ರೆಂಡ್ಸ್ ಅನ್ನ ನೀವು ರೆಫರ್ ಮಾಡಿದ್ರೆ 20,000 ಕೈನ್ಸ್ ಅನ್ನೋದು ಸಿಗುತ್ತೆ ಗೈಸ್ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತಾನೆ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು. ನಂತರ ಇಲ್ಲಿ ಪ್ರೊಫೈಲ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಅರ್ನ್ ಮಾಡಿದಂತ ಅಷ್ಟು ಅಮೌಂಟ್ ಅನ್ನ ವಿತ್ಡ್ರಾವಲ್ ಮಾಡ್ಬೇಕಂದ್ರೆ ಮೊದಲು KYC ಅನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. KYC ಕಂಪ್ಲೀಟ್ ಮಾಡೋದು ತುಂಬಾನೇ ಈಸಿ ಕೆಲಸ ಅಂತ ಹೇಳ್ತೀನಿ. ಯಾವ ರೀತಿಯಪ್ಪ KYC ಕಂಪ್ಲೀಟ್ ಮಾಡೋದು ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ KYC ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ರಿಯಲ್ ನೇಮ್ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇತ್ತು ಅದೇ ರೀತಿ ನೇಮ್ ಅನ್ನ ಹಾಕ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗ್ತಾ ಇದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ, ಅಥವಾ ಪಾನ್ ಕಾರ್ಡ್ ಆಗ್ತಾ ಇದ್ರೆ ಪಾನ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ. ಆ ನಂಬರ್ ಹಾಕಿ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಸೈಡ್ ಫೋಟೋ ಹೊಡೆದು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮತ್ತೆ ಯಾರ ಒಂದು ಪಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದೀರೋ ಅಥವಾ ಯಾರ ಒಂದು ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡ್ತಾ ಇದೀರೋ ಅವರ ಒಂದು ಸೆಲ್ಫಿಯನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೆಲ್ಫಿಯನ್ನ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. ಜೊತೆಗೆ 10,000 ಕೈನ್ಸ್ ಅನ್ನೋದು KYC ಕಂಪ್ಲೀಟ್ ಮಾಡೋದ್ರಿಂದ ಬಂದು ನಿಮ್ಮ ವ್ಯಾಲೆಟ್ಗೆ ಆಡ್ ಆಗುತ್ತೆ ಅಂತ ಹೇಳ್ತೀನಿ ಗೈಸ್.
ಇಲ್ಲಿ ನೋಡ್ತಾ ಇರ್ಬೋದು. ನಂತರ ಬ್ಯಾಕ್ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಅರ್ನ್ ಮಾಡಿದಂತ ಕನ್ಸನ್ನ KYC ಕಂಪ್ಲೀಟ್ ಮಾಡಾದ ನಂತರ ಇಲ್ಲಿ ವಿತ್ಡ್ರಾವಲ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡ್ತಾ ಇರ್ಬೋದು. ಈ ವಿತ್ಡ್ರಾವಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು UPI ಗೆ ನೀವು ವಿತ್ಡ್ರಾವಲ್ ತಗೋಬಹುದು. ಮಿನಿಮಮ್ ವಿತ್ಡ್ರಾವಲ್ ಬಂದು 140 ರೂಪಾಯಿ ಇದೆ, ನೀವೇ ನೋಡ್ತಾ ಇರ್ಬೋದು ಗೈಸ್. ಈ ಒಂದು 140 ರೂಪಾಯಿ ಆದ ತಕ್ಷಣ ನಿಮ್ಮ ಒಂದು UPI ID ಗೆ ಇನ್ಸ್ಟೆಂಟ್ ಆಗಿ ವಿತ್ಡ್ರಾವಲ್ ಅನ್ನ ತಗೋಬಹುದು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹತ್ರ ಈಗ 136 ರೂಪಾಯಿ ಅಮೌಂಟ್ ಇದೆ. ನಾನು 140 ರೂಪಾಯಿ ಅಮೌಂಟ್ ಅನ್ನ ಮಾಡಿ ನಾಳೆ ಅಥವಾ ನಾಡ್ದು ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ಸಹ ನೋಡಿ ಅಂತ ಹೇಳ್ತೀನಿ. ಈ ರೀತಿ ನೀವು ಸಹ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಕ್ಕದಾಗಿರೋ ಕೈನ್ಸನ್ನ ಅರ್ನಿಂಗ್ ಮಾಡ್ಕೊಂಡು ಅಮೌಂಟ್ ಅನ್ನು ವಿನ್ ಆಗಿ ಅಂತ ಹೇಳ್ತೀನಿ ಗೈಸ್. ನಾಳೆ ಅಥವಾ ನಾಡ್ದು ಮತ್ತೊಂದು ವಿಡಿಯೋ ಬರುತ್ತೆ, ನಾನು ವಿತ್ಡ್ರಾವಲ್ ಮಾಡಿರೋ ಪ್ರೂಫ್ ಸಮೇತ ತೋರಿಸ್ತೀನಿ. ಆ ಒಂದು ವಿಡಿಯೋನು ಸಹ ಯಾರು ಈ ಒಂದು ಆಪ್ ಅನ್ನ ಫೇಕ್ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಈ ಆಪ್ ಪೇಮೆಂಟ್ ಅನ್ನ ಕೊಟ್ಟಿದೆ, ಜೆನ್ಯೂನ್ ಆದಂತ ಒಂದು ಅಪ್ಲಿಕೇಶನ್ ಅಂತಾನೆ ಹೇಳ್ತೀನಿ. ನಮ್ಮ ಒಂದು ಚಾನಲ್ ನ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಫೇಕ್ ಆಪ್ಸ್ ಅಂತೂ ಯಾವುದೇ ಕಾರಣಕ್ಕೂ ನಾನು ತರೋದಿಲ್ಲ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ. ಯಾರು ಇಷ್ಟೊತ್ತವರೆಗೂ ನೋಡಿದಿರೋ, ಥ್ಯಾಂಕ್ ಯು ಫಾರ್ ವಾಚಿಂಗ್.